ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್. ಇವತ್ತು ನಾನು ಕಾಯಿ ಹೋಳಿಗೆ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೈದಾ, ಅರಿಶಿನ, ಉಪ್ಪು ಹಾಕಿ ಸ್ವಲ್ಪ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಮತ್ತು ಇದು ಸ್ವೀಟ್ಗೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ನೀವು ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಮತ್ತು ಇಲ್ಲಿ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬಾಲ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಒಂದು ಬಾಲ್ ತೊಗೊಂಡು ಈ ರೀತಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಸ್ವೀಟ್ ಏನು ಮಾಡಿಟ್ಟಿದ್ದೀನಲ್ಲ ಮಧ್ಯದಲ್ಲಿ ಇಡೋದಕ್ಕೆ ಪಾಕ, ಇದನ್ನು ಇಟ್ಟು ಈ ರೀತಿ ಇನ್ವರ್ಡ್ ಡೈರೆಕ್ಷನಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಅದನ್ನು ಉಲ್ಟಾ ಇಟ್ಟು ಮತ್ತೆ ರೌಂಡ್ ಶೇಪಲ್ಲಿ ತಟ್ಟಬೇಕು. ಈ ರೀತಿ ಆಯಿಲ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ, ಆಯಿಲ್ನ ಡಿಪ್ ಮಾಡ್ಕೊಂಡು ಈ ರೀತಿ ನಾವು ರೌಂಡ್ ಮಾಡ್ಕೋಬೇಕು. ಈ ಕಡೆ ನಾನು ತವ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಅಂತ. ಸೊ ಆಯಿಲ್ ಹಾಕಬೇಕು ತವಾಗೆ. ಮತ್ತು ಇಲ್ಲಿ ಏನು ಹೋಳಿಗೆ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಎರಡೂ ಕಡೆಗೆ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ, ಕಾಯಿ ಹೋಳಿಗೆ ರೆಡಿ ಆಗಿದೆ.